ನಿಮ್ಮ ಹತ್ರ ಏನಾದರೂ ವಾಟ್ಸಪ್ ಇದೆ ಅಂತಂದರೆ ನಿಮಗೆ ವಾಟ್ಸಪ್ಪಲ್ಲಿ ಫೋಟೋಸ್ಗಳನ್ನ ಕಳಿಸ್ಬಿಟ್ಟು ಅದನ್ನು ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ 0 ಆಗೋ ಥರ ತುಂಬ ಜನ ಸ್ಕ್ಯಾಮ್ಗಳನ್ನ ಮಾಡ್ತಿದ್ದಾರೆ ವಾಟ್ಸಪ್ಪಲ್ಲಿ. ಅದಕ್ಕೋಸ್ಕರ ವಾಟ್ಸಪ್ಪಲ್ಲಿ ಇವಾಗ ಒಂದು ಹೊಸ ಫೀಚರ್ ಬಂದಿದೆ. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದೆ ನೋಡಿ, ಈ ಒಂದು ಫೀಚರ್. ಇದನ್ನು ನೀವು ಇವತ್ತೇ ಆನ್ ಮಾಡ್ಕೊಳ್ಳಿ. ನಾನು ನಿಮಗೆ ಆನ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಅದನ್ನು ಆನ್ ಮಾಡಿಕೊಂಡ್ರೆ ನಿಮ್ಗೆ ಏನೇನು ಬೆನಿಫಿಟ್ ಇರುತ್ತೆ ಎಲ್ಲವನ್ನೂ ಕೂಡ ಹೇಳ್ತೀನಿ. ತುಂಬ ಡೇಂಜರು, ಹುಷಾರಾಗಿರಿ. ವಾಟ್ಸಪ್ನ ಈ ನಡುವೆ ತುಂಬ ಹ್ಯಾಕರ್ಸ್ಗಳು ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡುವ. ನೋಡಿ ಗೈಸ್, ಅದಕ್ಕೆ ಮೊದಲನೇದಾಗಿ ನೀವು ಏನು ಮಾಡಿ ಅಂತಂದರೆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಅದಾದ ನಂತರ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಕೆಳಗಡೆಗೆ ಬಂದರೆ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ. ಈ ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡಿ. ಹಾಗೆ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಅಡ್ವಾನ್ಸ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿದೆ, ನೀವು ನೋಡ್ಬೋದು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲೊಂದು ಹೊಸ ಒಂದು ಆಪ್ಷನ್ ಬರುತ್ತೆ ಲಾಸ್ಟಲ್ಲಿ, ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಅಂದ್ಬಿಟ್ಟು. ಇದು ಮುಂಚೆ ಇರಲಿಲ್ಲ, ಇವಾಗ ಬಂದಿದೆ. ಫಸ್ಟು ಇದೇನು ಅಂತ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಟು ಹೆಲ್ಪ್ ಪ್ರೊಟೆಕ್ಟ್ ಯುವರ್ account if you are at high risk of targeted cyber attack, certain settings will be locked. Most people do not need this level of protection. This will reduce the quality of your messaging experience and calls ಅಂತ ಇದೆ. ನೋಡಿ, ಈ ನಡುವೆ ಏನಾಗ್ತಿತ್ತು ಅಂತಂದರೆ ವಾಟ್ಸಪ್ಪಲ್ಲಿ ಕೆಲವರು ಜಸ್ಟ್ ಏನಿಲ್ಲ, ಒಂದು ಫೋಟೋಗಳನ್ನ ಕಳಿಸ್ತಿದ್ರು. ಫೋಟೋಗಳನ್ನ ಕಳಿಸಿದ್ರೆ ನೀವು ಅದನ್ನು ಆರಾಮಾಗಿ ಡೌನ್ಲೋಡ್ ಮಾಡ್ತಾ ಇದ್ದೀರಿ. ಅದರಿಂದ ಏನಾಗುತ್ತೆ, ಫೋಟೋ ತಾನೇ ನೋಡೋಣ ಅಂತ. ಆ ಫೋಟೋ ಒಳಗಡೆ ಒಂದು ಕೋಡನ್ನು ಜನ್ರೇಟ್ ಮಾಡಿ ಕಳಿಸ್ತಿದ್ರು. ಏನಾಗ್ತಿತ್ತು ಅಂತಂದರೆ ನೀವು ಫೋಟೋ ಡೌನ್ಲೋಡ್ ಮಾಡಿದ ತಕ್ಷಣ ಫೋಟೋ ಜೊತೆಗೆ ಆ ಕೋಡು ಜನ್ರೇಟ್ ಆಗಿ ಏನಾಗ್ತಿತ್ತು, ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಆ ಒಂದು ಕೋಡಿಂದ ಒಂದು ಇಂಜೆಕ್ಟ್ ಮಾಡಿ ಮಾಲ್ವೇರ್ನ ನಿಮ್ಮ ಒಂದು ಇದು ಫೋನ್ ಡೀಟೇಲ್ಸ್ ಎಲ್ಲ ಅವ್ರು ತಗೊಂಡು ಟ್ರ್ಯಾಕ್ ಮಾಡಿಕೊಂಡು ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ 0 ಮಾಡ್ತಾಯಿದ್ರು. ಈ ಥರ ಸ್ಕ್ಯಾಮು ತುಂಬ ನಡೀತಿತ್ತು ವಾಟ್ಸಪ್ಪಲ್ಲಿ. ಅದಕ್ಕೋಸ್ಕರ ಇವಾಗ ವಾಟ್ಸಪ್ ಅವರು ಈ ಒಂದು ಹೊಸ ಫೀಚರ್ನ ಬಿಟ್ಟಿದ್ದಾರೆ. ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಲಾಕ್ ಆಗಿಬಿಡುತ್ತೆ. ಅಂದರೆ ನಿಮ್ಗೆ ಯಾವುದೇ ಥರ ಸಮಸ್ಯೆ ಆಗಲ್ಲ. ನಿಮಗೆ ಈಗ ಯಾರಾದರೂ ಫೋಟೋಗಳು ಅಥವಾ ಇನ್ನೊಂದು ಲಿಂಕ್ಗಳು ಏನಾದ್ರು ಕಳಿಸಿದ್ರೆ ಅದು ಓಪನ್ ಆಗಲ್ಲ, ಡೌನ್ಲೋಡ್ ಆಗಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಒಂದು ವಾಟ್ಸಪ್ಪು ಪ್ರೊಟೆಕ್ಟ್ ಆಗಿರುತ್ತೆ. ಅದರಿಂದ ಬಚಾವಾಗಬೇಕು ಅಂತಂದರೆ ಈ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೋಬೇಕು. ಈಗ ಬನ್ನಿ, ಇದನ್ನು ಆನ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಇದರ ಬೆನಿಫಿಟ್ ನಿಮಗೆ ಅರ್ಥ ಆಗಿದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೊಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ಮೀಡಿಯಾ ಆ್ಯಂಡ್ ಅಟ್ಯಾಚ್ಮೆಂಟ್ಸ್ ವಿಲ್ ಬಿ ಬ್ಲಾಕ್ಡ್ ಫ್ರಮ್ ಅನ್ನೋನ್ ಸೆಂಡರ್ಸ್. ಯಾರಾದರೂ ಫೋಟೋಸ್ಗಳು ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ಗಳು ಏನಾದ್ರು ಸೆಂಡ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಬ್ಲಾಕ್ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಅನ್ನೋನ್ ಸೆಂಡರ್ಸಿಂದ ಬಂದರೆ, ಅಂದರೆ ಯಾರೋ ಗೊತ್ತಿಲ್ಲದವರಿಂದ ಕಳಿಸ್ತು ಅಂತಂದರೆ. ಮತ್ತು ಪ್ರೈವಸಿ ಸೆಟ್ಟಿಂಗ್ಸ್ ವಿಲ್ ಬಿ ಅಪ್ಡೇಟೆಡ್ ಟು ಲಿಮಿಟ್ ಹೂ ಕ್ಯಾನ್ ಕಾಲ್ ಆರ್ ಆ್ಯಡ್ ಯು ಟು ಗ್ರೂಪ್ಸ್ ಅಂತಿದೆ. ಈಗ ಕೆಲವರು ಯಾರು ಕಾಲ್ ಮಾಡೋದು ಮತ್ತು ಯಾವುದಾದ್ರು ಗ್ರೂಪ್ಗೆ ಆ್ಯಡ್ ಮಾಡೋಕ್ಕೆ ಹೋಗೋದು, ಈ ಥರ ಮಾಡೋಕ್ಕೆ ಹೋದರೆ ಅದು ಮಾಡೋಕ್ಕಾಗಲ್ಲ ಅವ್ರಿಗೆ. ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ. ಆ್ಯಂಡ್ ಅದ್ರ ಜೊತೆಗೆ ವೆನ್ ಟರ್ನ್ಡ್ ಆನ್ ಸರ್ಟನ್ ಸೆಟ್ಟಿಂಗ್ಸ್ ವಿಲ್ ಬಿ ಲಾಕ್ಡ್. ಯು ಕ್ಯಾನ್ ಟರ್ನ್ ಆಫ್ ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ಸ್ ಅಟ್ ಎನಿ ಟೈಮ್. ನೀವು ಇದನ್ನು ಆನ್ ಮಾಡಿಕೊಂಡ್ರೆ ಕೆಲವು ಸೆಟ್ಟಿಂಗ್ಸ್ಗಳು ಆಟೋಮೆಟಿಕಲಿ ಲಾಕ್ ಆಗಿಬಿಡುತ್ತೆ. ನೀವು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ನೀವು ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಅದನ್ನು ಲಾಕ್ ಮಾಡಿಬಿಡ್ತಾರೆ ವಾಟ್ಸಪ್ ಅವರು. ಇದೆಲ್ಲ ಓಕೆ ಅಂದರೆ ನೀವು ಇದನ್ನು ಆನ್ ಮಾಡ್ಕೋಬೋದು. ಇವಾಗ ನಾನು ಆನ್ ಮಾಡ್ಕೊಡ್ತೀನಿ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸೆಟ್ 6 ಡಿಜಿಟ್ ಪಿನ್ ಅಂತ ಬರುತ್ತೆ. ಇಲ್ಲಿ ನೀವು ನಿಮ್ಗೆ ಇಷ್ಟವಾಗಿರುವಂಥ ಒಂದು ಪಿನ್ನನ್ನು ಸೆಟ್ ಮಾಡ್ಕೋಬೇಕು. ಇಲ್ಲಿ ಟರ್ನ್ ಆನ್ ಅಂತ ಕೊಡಿ. ಇಲ್ಲಿ ನಿಮಗೆ ಪಿನ್ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಈ ಪಿನ್ನನ್ನು ನೀವು ಮರ್ತ್ಕೊಳ್ಬಾರ್ದು. ಯಾಕೆಂತಂದರೆ ನೀವು ಟರ್ನ್ ಆಫ್ ಮಾಡಬೇಕು ಅಂದರೆ ಈ ಪಿನ್ ನೆನಪಿರ್ಬೇಕು ನಿಮ್ಗೆ. ಅದಕ್ಕೋಸ್ಕರ ನಿಮ್ಗೆ ಇಷ್ಟವಾಗಿರುವಂಥ ಪಿನ್ನನ್ನು ಇಟ್ಕೊಳ್ಳಿ. ನಾನು ಇವಾಗ ಟೈಪ್ ಮಾಡ್ಕೊಳ್ತೀನಿ 6 ಡಿಜಿಟ್ ಪಿನ್ನನ್ನು. ಅದನ್ನು ಟೈಪ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಅದೇ ಪಿನ್ನನ್ನು ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಮತ್ತೆ ಎಂಟರ್ ಮಾಡಿ. ನೋಡಿ, ಎಂಟರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸೇವ್ ಅಂತ ಕೊಡ್ತೀನಿ. ಈಗ ಆ ಒಂದು ಪಿನ್ನನ್ನು ನೀವು ಮರಿಬಾರ್ದು. ಓಕೆ. ಅದಾದಮೇಲೆ 2 ಸ್ಟೆಪ್ ವೆರಿಫಿಕೇಷನ್ ಹ್ಯಾಸ್ ಬಿನ್ ಟರ್ನ್ಡ್ ಆನ್ ಅಂತ ಬರುತ್ತೆ. ಇಲ್ಲಿ ಡನ್ ಅಂತ ಕೊಡಿ. ಈಗ ಡನ್ ಅಂತ ಕೊಟ್ಟ ಮೇಲೆ ಇವಾಗ ಈ ಒಂದು ಸೆಟ್ಟಿಂಗ್ಸ್ ಆನ್ ಮಾಡೋದ್ರಿಂದ ನಿಮ್ಗೆ ಏನೇನೆಲ್ಲ ಇದು ಬ್ಲಾಕ್ ಆಗುತ್ತೆ ಅಂತ ನೀವು ನೋಡ್ಬೋದು. ಮೀಡಿಯಾ ಆ್ಯಂಡ್ ಅಟ್ಯಾಚ್ಮೆಂಟ್ಸ್ಗಳು ಬ್ಲಾಕ್ ಆಗುತ್ತೆ. ಮತ್ತು ಗ್ರೂಪ್ಸ್ಗಳು ಯಾರು ಕೂಡ ಆ್ಯಡ್ ಮಾಡೋಕ್ಕಾಗಲ್ಲ, ಅನ್ನೋ ನಂಬರ್ಸು. ಮತ್ತು ಯಾರಾದರೂ ಅನ್ನೋ ನಂಬರ್ಸಿಂದ ಕಾಲ್ ಮಾಡ್ತು ಅಂತಂದರೆ ಅದು ಸೈಲೆನ್ಸ್ ಆಗುತ್ತೆ. ಮತ್ತು ಬ್ಲಾಕ್ ಅನ್ನೋನ್ ಅಕೌಂಟ್ ಮೆಸೇಜಸ್ಸು, ಅನ್ನೋನ್ ಅಕೌಂಟ್ಸಿಂದ ಮೆಸೇಜ್ ಬಂತು ಅಂತಂದರೆ ಅದು ಆಟೋಮೆಟಿಕಲಿ ಬ್ಲಾಕ್ ಆಗುತ್ತೆ. ಮತ್ತು ಡಿಸೇಬಲ್ ಲಿಂಕ್ ಪ್ರಿವ್ಯೂಸು, ಯಾರಾದರೂ ಲಿಂಕ್ ಕಳಿಸಿದಾಗ ಅದರ ಲಿಂಕ್ ಪ್ರಿವ್ಯೂ ಬರುತ್ತಲ್ಲ, ಅದು ಬರೋದಿಲ್ಲ. ಅದು ಬರಲಿಲ್ಲ ಅಂತಂದರೆ ನಿಮ್ಮ IP ಅಡ್ರೆಸ್ನ ಯಾರು ಕೂಡ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಅದೊಂದು ಬೆನಿಫಿಟ್ ನಿಮ್ಗೆ ಸಿಗುತ್ತೆ. ಮತ್ತು ಸೆಕ್ಯೂರಿಟಿ ನೋಟಿಫಿಕೇಷನ್, ನೀವೇನಾದರೂ ಫೋನನ್ನು ಚೇಂಜ್ ಮಾಡಿದಾಗ ಸೆಕ್ಯೂರಿಟಿ ಕೋಡ್ ಚೇಂಜ್ ಆಗುತ್ತೆ. ಅದೆಲ್ಲ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಮತ್ತು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಂಡಿರೋದ್ರಿಂದ ಪಿನ್ನನ್ನು ಎಂಟರ್ ಮಾಡಿದ್ರೆ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗೋದು. ಮತ್ತು ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಶೇರ್ ಆಗಲ್ಲ. ಪ್ರೊಫೈಲ್ ಪಿಕ್ಚರು, ಪ್ರೊಫೈಲ್ ಲಿಂಕ್ಗಳು ಇವ್ಯಾವು ಕೂಡ ಅವ್ರಿಗೆ ಶೇರ್ ಆಗಲ್ಲ. ಮತ್ತು ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್ಸು. ನೀವು ವೀಡಿಯೋ ಕಾಲು, ಆಡಿಯೋ ಕಾಲಲ್ಲಿ ಮಾತಾಡಿದ್ರೆ ನಿಮ್ಮ IP ಅಡ್ರೆಸ್ಸು ಯಾರಿಗೂ ಕೂಡ ಶೇರ್ ಆಗಲ್ಲ. ಇದು ಶೇರ್ ಆಗಿಲ್ಲ ಅಂತಂದರೆ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ ಅಂತ ಯಾರು ಕೂಡ ಕಂಡುಹಿಡಿಯೋಕ್ಕಾಗಲ್ಲ. ಇಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋದ್ರಿಂದ. ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ಕೆಳಗಡೆ ಟರ್ನ್ ಆನ್ ಅಂತ ಕೊಡ್ತೀನಿ. ಟರ್ನ್ ಆನ್ ಅಂತ ಕೊಟ್ಟಾಗ ಈ ಥರ ಬರುತ್ತೆ. ಮತ್ತೆ ಟರ್ನ್ ಆನ್ ಅಂತ ಕೊಡಿ.
ಈಗ ನೋಡಿ ಈ ಒಂದು ಸೆಟ್ಟಿಂಗ್ ಆನ್ ಆಗಿದೆ. ಈಗ ನಾನು ಬ್ಯಾಕಿಗೆ ಬಂದು ನೀವು ಇಲ್ಲಿ ನೋಡ್ಬೋದು ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ಸ್ ಏನಾಗಿದೆ ಆನ್ ಆಗಿದೆ. ಸೊ ಈಗ ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಲಾಕ್ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ನಾವು ಇವಾಗ ಈ ಒಂದು ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡಿದ್ದೀವಿ. ನಾನು ಆವಾಗಲೇ ಹೇಳ್ದಂಗೆ ಇದು ಆನ್ ಮಾಡಿಕೊಂಡ್ರೆ ಕೆಲವು ಸೆಟ್ಟಿಂಗ್ಸ್ಗಳು ಲಾಕ್ ಆಗಿಬಿಡುತ್ತೆ ಆಯಿತಾ. ಯಾಕೆ ಅಂತಂದರೆ ನಿಮಗೆ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ನಿಮ್ಗೆ ಇದು ಬೇಡ ಅಂತಂದರೆ ಬೇಕಾದ್ರೆ ಆಫ್ ಮಾಡೋದು ಕೂಡ ತೋರಿಸ್ಬಿಡ್ತೀನಿ. ಇಲ್ಲೇ ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಟರ್ನ್ ಆಫ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಟರ್ನ್ ಆಫ್ ಅಂತ ಕೊಟ್ಟರೆ ಸೊ ಇವಾಗ ಆಫ್ ಆಗುತ್ತೆ. ಇವಾಗ ನೀವು ಬೇರೆ ಸೆಟ್ಟಿಂಗ್ಸ್ಗಳನ್ನ ಈ ಥರ ಆನು ಆಫು ಮಾಡ್ಕೋಬೋದು. ಓಕೆ, ಸೊ ನಾನು ಹೇಳುವಂಥದ್ದು ಈ ಒಂದು ಸೆಟ್ಟಿಂಗ್ಸ್ನ ಆನೇ ಮಾಡ್ಕೊಳ್ಳಿ ಬೆಟರ್. ನೆಕ್ಸ್ಟ್ ಅಂತ ಕೊಟ್ಕೊಂಡು ಸೊ ಈ ಒಂದು ಸೆಟ್ಟಿಂಗ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಸೊ ಆಗ ನಿಮಗೆ ತುಂಬ ಸೇಫ್ ಇರುತ್ತೆ ವಾಟ್ಸಪ್ಪು. ಓಕೆ, ಇಲ್ಲ ಅಂತಂದರೆ ನಿಮ್ಮ ಮೆಸೇಜಸ್ಗಳು ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು 0 ಆಗುವಂಥದ್ದು. ಈಗ ಸ್ಕ್ಯಾಮರ್ಸ್ಗಳು ಜಾಸ್ತಿ ಆಗಿದ್ದಾರೆ, ಏನೇನೋ ಮೆಸೇಜ್ಗಳನ್ನ ಕಳಿಸಿ ಏನೇನೋ ಸ್ಕ್ಯಾಮ್ಗಳೆಲ್ಲ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಆನ್ ಮಾಡ್ಕೊಳ್ಳೋಕೆ ಹೇಳಿ, ಸೇಫ್ ಆಗಿರಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.